ಗ್ಯಾನ್ ಟಿವಿ ಆಟೋ ಪೇ ಮೂಲಕ ಹಣ ಕಟ್ ಆಗಿತ್ತಂದ್ರೆ ಅದನ್ನು ಹೇಗೆ ರೀಫಂಡ್ ಮಾಡ್ಕೋದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಗ್ಯಾನ್ ಟಿವಿ ರೀಫಂಡ್ ಹೇಗೆ ಮಾಡ್ಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಬನ್ನಿ. ಗ್ಯಾನ್ ಟಿವಿ ರೀಫಂಡ್ ಮಾಡ್ಕೋ ಮೊದಲು ನಿಮ್ಮ ಮೊಬೈಲ್ದಲ್ಲಿ ಆಟೋ ಪೇನ ಆಫ್ ಮಾಡಿ. ಫೋನ್ ಪೇ ನಲ್ಲಿ ಆಟೋ ಪೇ ಆನ್ ಇತ್ತಂದ್ರೆ ಅದನ್ನ ಹೇಗೆ ಆಫ್ ಮಾಡೋದಂತ ಇವಾಗ ತಿಳಿಸ್ ನೋಡಿ. ಫಸ್ಟ್ ಫೋನ್ ಪೇ ಓಪನ್ ಮಾಡಿ, ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಮ್ಯಾನೇಜ್ ಪೇಮೆಂಟ್ ಮುಂದಗಡೆ ವಿ ವಾಲ್ ಅಂತ ಇದ್ರೆ ವಿ ವಾಲ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಆಟೋ ಪೇ ಅಂತ ಇದೆಯಲ್ಲ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಗ್ಯಾನ್ ಟಿವಿ ಅಂತ ತೋರಿಸುತ್ತೆ, ಗ್ಯಾನ್ ಟಿವಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಟೋ ಪೇ ಆಫ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಕಟ್ ಆಗೋದಿಲ್ಲ. ಇವಾಗ ಗ್ಯಾನ್ ಟಿವಿ ರೀಫಂಡ್ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ. ಗ್ಯಾನ್ ಟಿವಿ ಆ್ಯಪ್ ಓಪನ್ ಮಾಡಿ, ರೈಟ್ ಸೈಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮೇಲ್ಗಡೆ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಶನ್ ಅಂತ ಗ್ರೀನ್ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಎಡಿಟ್ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವ್ದಾನ ಒಂದು ರೀಸನ್ ಸೆಲೆಕ್ಟ್ ಮಾಡಿ. ನಾನು 3ನೇ ರೀಸನ್ ಸೆಲೆಕ್ಟ್ ಮಾಡ್ತೀನಿ, ನೀವು ಯಾವ್ದಾನ ಒಂದು ರೀಸನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಟು ಕ್ಯಾನ್ಸಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಾಟ್ ಇಂಟ್ರೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ ನಂತರ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಪಾಲಿಶ್ ಅಂತಿದೆಯಲ್ಲ ಪಾಲಿಶ್ ಮೇಲೆ ಕ್ಲಿಕ್ ಮಾಡಿ. ರೀಫಂಡ್ ಪಾಲಿಶ್ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ರೀಫಂಡ್ ಪಾಲಿಸಿ ಹೇಗಿದೆ ಅಂತ ಓದಿ. ರೀಫಂಡ್ ಪಾಲಿಸಿ ಹೇಗಿದೆ ಅಂತಂದ್ರೆ ನಿಮ್ಮ ಅಮೌಂಟ್ ಆಟೋ ಪೇ ಮೂಲಕ ಕಟ್ಟಾದ ನಂತರ 24 ತಾಸು ಟೈಮ್ ಇರುತ್ತೆ ನಿಮ್ಮ ಅಮೌಂಟ್ ರೀಫಂಡ್ ಮಾಡ್ಕೋಕೆ. ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ರೀಫಂಡ್ ಮಾಡ್ಕೋಕೆ 24 ತಾಸು ಟೈಮ್ ಇರುತ್ತೆ. ಅಷ್ಟರೊಳಗನೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ರೀಫಂಡ್ ಪಾಲಿಸಿ ಓದಿದ ಮೇಲೆ ಸ್ವಲ್ಪ ಬ್ಯಾಕ್ ಬನ್ನಿ. ಕೆಳಗಡೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತಿದೆಯಲ್ಲ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟೆಂಟ್ ರಿಲೇಟೆಡ್ ಇಶ್ಯೂ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಎಂಟರ್ ಫೀಡ್ಬ್ಯಾಕ್ ಅಂತಿದೆಯಲ್ಲ ಅಲ್ಲಿ ಪ್ಲೀಸ್ ರೀಫಂಡ್ ಮನಿ ಅಂತೇಳಿ ಟೈಪ್ ಮಾಡಿ. ಪ್ಲೀಸ್ ರೀಫಂಡ್ ಮನಿ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಎಕ್ಸ್ಪ್ಲೋರ್ ಮೋರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ರಿಲೇಟೆಡ್ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಅದರ್ಸ್ ಅಂತಿದೆಯಲ್ಲ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರ್ಸ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನೀಡ್ ಹೆಲ್ಪ್ ಅಂತಿದೆಯಲ್ಲ ನೀಡ್ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ರಿಕ್ವೆಸ್ಟ್ ಎ ರೀಫಂಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾನ್ ಟಿವಿ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರಿಕ್ವೆಸ್ಟ್ ರೀಫಂಡ್ ಅಂತಿದೆಯಲ್ಲ ರಿಕ್ವೆಸ್ಟ್ ರೀಫಂಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಅಮೌಂಟ್ ರೀಫಂಡ್ ಆಗಿರುತ್ತೆ. ಒಮ್ಮೆ ಚೆಕ್ ಮಾಡಿ ಯಾವುದರಲ್ಲಿ ಕಟ್ ಆಗಿದೆ, ಫೋನ್ ಪೇ, ಗೂಗಲ್ ಪೇ ಇಲ್ಲ ಪೇಟಿಎಮ್ದಲ್ಲಿ ರೀಫಂಡ್ ಆಗಿರುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ. ಅಮೌಂಟ್ ರೀಫಂಡ್ ಆದ ನಂತರ ಆಟೋ ಪೇ ಆಫ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಅಮೌಂಟ್ ಕಟ್ ಆಗಲಾರ್ದಂಗೆ ನೋಡ್ಕೊಳ್ಳಿ.